ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅನುಪುಟ್ಟು ಲೈಫ್ ಸ್ಟೈಲ್. ನಾವು ಇವತ್ತು ಮಂಡ್ಯ ಸ್ಟೈಲ್ ಮೊಟ್ಟೆ ಸಾಂಬಾರ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲು ರುಬ್ಬೋದಕ್ಕೆ ಒಂದು ಈರುಳ್ಳಿ, ಒಂದು ಟೊಮೆಟೊ, 4 ಮೆಣಸು, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, 2 ಚಕ್ಕೆ, ಲವಂಗ ಇವೆಲ್ಲವನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದೆಲ್ಲ ಹಾಕಿದ ಮೇಲೆ 2 ಸ್ಪೂನಷ್ಟು ಹುರ್ಗಡ್ಲೆ, ಸ್ವಲ್ಪ ತೆಂಗಿನಕಾಯಿ ಹಾಕಿ ನಾವು ಇದಕ್ಕೆ ಮನೇಲಿ ಮಾಡಿರುವಂತಹ ಸಾಂಬಾರ್ ಪುಡಿ ಹಾಕ್ತಾ ಇದ್ದೀವಿ. ನೀವು ಬೇಕಿದ್ದರೆ ಅಚ್ಕಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ ಹಾಕಿ ರುಬ್ಕೊಳ್ಳಿ. ನಾವಿಲ್ಲಿ ಒಗ್ಗರಣೆಗೆ 2 ಈರುಳ್ಳಿ ತಗೊಂಡಿದ್ದೀನಿ, ನೆನೆಸಿದ ಅವರೆಬೇಳೆ ತಗೊಂಡಿದ್ದೀನಿ. ನೀವು ಬೇಕಿದ್ದರೆ ಇದ್ಕಿದ ಅವರೆಬೇಳೆ ಬೇಕಾದರೂ ತಗೋಬಹುದು. ಮೊಟ್ಟೆ ಸಾಂಬಾರಿಗೆ ಮೇಯ್ನ್ ಬೇಕಾಗಿರೋದು ಮೊಟ್ಟೆ. ನಾನಿವಾಗ ಇಲ್ಲಿ ಒಂದು 6 ಮೊಟ್ಟೆ ತಗೊಂಡಿದ್ದೀನಿ. ಬನ್ನಿ ಇವಾಗ ಮೊಟ್ಟೆ ಸಾಂಬಾರು ಮಾಡೋಣ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಹಚ್ಚಿದ 2 ಈರುಳ್ಳಿ ಹಾಕಿ ಫ್ರೈ ಮಾಡಿ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದಮೇಲೆ ನೆನೆಸಿದ ಅವರೆಬೇಳೆ ಹಾಕಿ ಫ್ರೈ ಮಾಡಿ. ಇಲ್ಲಾಂದರೆ ನೀವು ಬೇಕಿದ್ರೆ ಇದಕ್ಕಿಂತ ಅವರೆಬೇಳೆ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಆವಾಗಲೇ ರುಬ್ಬಿಟ್ಟಿದ್ದಂಥ ಮಸಾಲೆ ಹಾಕಿ ಫ್ರೈ ಮಾಡಬೇಕು. ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸಾಂಬಾರು ನಮಗೆ ಎಷ್ಟು ತೆಳು ಬೇಕು ನೋಡಿಕೊಂಡು ಅಷ್ಟು ನೀರು ಹಾಕಬೇಕು. ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು 5 ಮಿನಿಟ್ಸು ಪ್ಲೇಟ್ ಮುಚ್ಚಿ ಬೇಯಿಸಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿ. ಯಾಕಂದರೆ ಅದರಲ್ಲಿ ಅವರೆಬೇಳೆ ಹಾಕಿರ್ತೀವಲ್ಲ, ಅವರೆಬೇಳೆ ಸ್ವಲ್ಪ ಚೆನ್ನಾಗಿ ಬೇಯಬೇಕು, ಬೆಂದ್ರೇ ರುಚಿ. ಅವರೆಬೇಳೆ ಬೆಂದಿದೆಯಾ ಅಂತ ನೋಡ್ಕೊಳ್ಳಿ. ಇಷ್ಟು ಬೆಂದಿದ್ರೆ ಸಾಕು. ಆಮೇಲೆ ಮೊಟ್ಟೆ ಒಡೆದು ಸಾಂಬಾರ್ಗೆ ಹಾಕಿ. ನಿಮಗೆ ಎಷ್ಟು ಬೇಕು, ಯಾವ ಕ್ವಾಂಟಿಟಿಲಿ ಬೇಕು ಅಂತ ನೋಡಿ ಮಾಡ್ಕೊಳ್ಳಿ.
ಸಾಂಬಾರು ಕುದೀತಾ ಇರಬೇಕಂದ್ರೆ ಕೊತ್ತಂಬರಿ ಸೊಪ್ಪು ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ನಿಧಾನಕ್ಕೆ ಮಿಕ್ಸ್ ಮಾಡಿ, ಯಾಕಂದರೆ ನಾವು ಇವಾಗಷ್ಟೇ ಮೊಟ್ಟೆ ಹಾಕಿರ್ತೀವಲ್ಲ, ಮೊಟ್ಟೆ ಎಲ್ಲ ಚೆನ್ನಾಗಿ ಬೇಯಬೇಕು, ಇಲ್ಲಾಂದರೆ ಮೊಟ್ಟೆ ಒಳಗಡೆ ಎಲ್ಲ ಒಡೆದೋಗ್ಬಿಡುತ್ತೆ. ನಿಧಾನಕ್ಕೆ ಮಿಕ್ಸ್ ಮಾಡಿ, ಆಮೇಲೆ ಒಂದು ಪ್ಲೇಟ್ ಮುಚ್ಚಿ ಬೇಯಕ್ಕಿಡಿ. ಒಂದು 5 ನಿಮಿಷ ಬೆಂದರೆ ಬಿಸಿ ಬಿಸಿಯಾಗಿ ರುಚಿಯಾದ ಮಂಡ್ಯ ಸ್ಟೈಲ್ ಮೊಟ್ಟೆ ಸಾಂಬಾರು ರೆಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.